ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಡಾಕ್ಟರ್ ಸುಭಾಷ್ ಪತ್ರಿಜಿಯವರು, ಮಹಾತಾರ್ ಬಾಬಾಜಿಯವರು, ರಂಗನಾಥ ಗುರುಗಳು ಮತ್ತೆ ಲಕ್ಷ್ಮೀ ರಂಗನಾಥ ಮೇಡಮ್ ಅವರಿಗೂ, ನನ್ನ ಮಾತಾಪಿತರಿಗೂ ಹಾಗೂ ಎಲ್ಲ ಗುರು ವೃಂದಕ್ಕೆ ನಮಸ್ಕರಿಸಿ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಆತ್ಮ ಬಂಧುಗಳಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಇವತ್ತು ರಕ್ತದೊತ್ತಡ. ಒತ್ತಡ ಅಂತಂದ್ರೆ ಕಾಮನ್ ಆಗಿ ಗೊತ್ತಾಗಲ್ಲ, BP ಅಂತ ಹೇಳ್ಬಿಡ್ತೀವಿ ನಾವು. ಈ BP ಅಂದ್ರೆ ರಕ್ತನಾಳಗಳ ಗೋಡೆಗಳ ಮೇಲೆ ರಕ್ತವು ಬೀರುವ ಒತ್ತಡ. ಅಂದ್ರೆ ರಕ್ತ ಇದರಲ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿ ಮೂವ್ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದು ರಕ್ತನಾಳಗಳ ಮೂಲಕ ಹರಿಯುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ಅದು ನಮ್ಮ ಹಾರ್ಟ್ ಇಂದ ಪಂಪ್ ಆಗುತ್ತೆ. ರಕ್ತ ಹಾರ್ಟ್ ಇಂದ ಪಂಪ್ ಆಗಿದ್ದು ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ನಾಳಗಳ ಮೂಲಕ ಹರಿಬೇಕು. ನಾಳಗಳ ಮೂಲಕನೇ ಅದು ಪಾಸ್ ಆಗೋದು. ಸುಮ್ನೆ ಹಾಗೆ ಎಲ್ಲಿಂದ್ರಲ್ಲಿ ಹರಿಯೋದಿಲ್ಲ, ರಕ್ತನಾಳಗಳ ಮೂಲಕನೇ ಹರಿಯೋದು. ಅದು ಪಾಸ್ ಆಗ್ಬೇಕಾದ್ರೆ ಒಂದು ಪ್ರೆಷರ್ನ ಅಪ್ಲೈ ಮಾಡುತ್ತೆ. ಎಲ್ಲ ಲಿಕ್ವಿಡ್ಸ್ನು ಪ್ರೆಷರ್ ಅಪ್ಲೈ ಮಾಡುತ್ತೆ. ಅದೇ ತರ ರಕ್ತನು, ನಮ್ಮ ಬಾಡಿನಲ್ಲೂ ರಕ್ತನು ಒಂದು ಪ್ರೆಷರ್ನ ಇದ್ ಮಾಡುತ್ತೆ ನಮ್ಮ ರಕ್ತನಾಳಗಳ ಗೋಡೆ ಮೇಲೆ. ಅಂದ್ರೆ ಅದು ಹೊರಗಡೆ ಹೋಗಕ್ಕೆ ಆಗಲ್ವಲ್ಲ, ಅದೊಂದು ಪ್ರೆಷರ್ ಅಪ್ಲೈ ಮಾಡ್ತಾ ಇರುತ್ತೆ, ಹೋಗಕ್ ಟ್ರೈ ಮಾಡ್ತಾ ಇರುತ್ತೆ. ಸೊ ಆ ಪ್ರೆಷರ್ ಅನ್ನ ನಾವು ರಕ್ತದೊತ್ತಡ ಅಂತ ಹೇಳ್ತೀವಿ. ರಕ್ತದೊತ್ತಡ ಎಲ್ಲರಿಗೂ ಇರುತ್ತೆ. ನನ್ಗಿಲ್ಲ BP ಇಲ್ಲ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ರಕ್ತದೊತ್ತಡ ಇರುತ್ತೆ. ರಕ್ತದೊತ್ತಡ ನಾರ್ಮಲ್ ಆಗಿದೆಯೋ ಅಬ್ನಾರ್ಮಲ್ ಆಗಿದೆಯೋ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನಾರ್ಮಲ್ ಆಗಿರೋದು ಅಂತಂದ್ರೆ ಅದನ್ನ ನಾವು ಮಿಲಿಮೀಟರ್ ಆಫ್ ಮರ್ಕ್ಯುರಿಲಿ ಅಳಿತೀವಿ. 180/80 ಅಂತ ಹೇಳ್ತೀವಿ. 180 ಡಯಾಸ್ಟಾಲಿಕ್ ಮತ್ತೆ ಸಿಸ್ಟಾಲಿಕ್. 180/80 ಮಿಲಿಮೀಟರ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿಯ ಮಾನದಂಡದಲ್ಲಿ ನಾವು ಅಳಿಯೋದು, ಮಿಲಿಮೀಟರ್ ಆಫ್ ಮರ್ಕ್ಯುರಿ ಮಾನದಂಡದಲ್ಲಿ ಅಳಿಯೋದು. ಸೊ 120/80 ಈಸ್ ಕಾಮನ್, ಎಲ್ಲರಿಗೂ ಇರೋಂತ ರಕ್ತದೊತ್ತಡ. ಇನ್ನ ಅದಕ್ಕಿಂತ ಜಾಸ್ತಿ ಆದ್ರೆ 129/80 ಗಿಂತ ಜಾಸ್ತಿ ಆದ್ರೆ, ಕಡಿಮೆ ಆದ್ರೆ ಅದನ್ನ ಲೋ BP ಅಂತ ಹೇಳ್ತೀವಿ. ಸರಿ, 120/80 to 129/80 ಅದು ಒಂದು ಮಟ್ಟಕ್ಕೆ ಹೈ BP ಅಂತ ಹೇಳ್ತೀವಿ. ಅದಕ್ಕಿಂತ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ 130 to 139 ಇನ್ನೊಂದ್ ಸ್ವಲ್ಪ ಜಾಸ್ತಿ BP ಅಂತ ಹೇಳ್ತೀವಿ. 140/90 ಗಿಂತ ಜಾಸ್ತಿ ಹೋದ್ರೆ ವೆರಿ ಹೈ BP ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ಅದು 90/60 ಗಿಂತ ಕಡಿಮೆ ಆದ್ರೆ ಅದನ್ನ ಲೋ BP ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಪ್ರತಿಯೊಬ್ಬೊಬ್ಬರಲ್ಲೂ ರಕ್ತದೊತ್ತಡ ಇದೆ. ಅದರಲ್ಲಿ ಹೈ ಇರೋರು ಕೆಲವರು ಇದ್ದಾರೆ, ಕೆಲವರು ಲೋ ಇರೋರು ಇದ್ದಾರೆ, ನಾರ್ಮಲ್ ಆಗಿರೋರು ಮ್ಯಾಕ್ಸಿಮಮ್ ಇದ್ದಾರೆ. ಮ್ಯಾಕ್ಸಿಮಮ್ ಜನಕ್ಕೆ ನಾರ್ಮಲ್ ಆಗೇ ಇರುತ್ತೆ. ಕೆಲವರಿಗೆ ಮಾತ್ರ ಹೈ, ಕೆಲವರಿಗೆ ಮಾತ್ರ ಲೋ ಇರುತ್ತೆ. ಲೋ ಇರೋರು ತುಂಬಾ ಕಡಿಮೆ ಇರ್ತಾರೆ, ಹೈ ಇರೋರು ಸ್ವಲ್ಪ ಜಾಸ್ತಿ ಇರ್ತಾರೆ. ಆಮೇಲೆ ಏಜ್ ಆದಂಗೆ ಇದು ವೆಸಲ್ಸ್, ಬ್ಲಡ್ ವೆಸಲ್ಸ್ ವೀಕ್ ಆಗೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ವಯಸ್ಸಾಗ್ತಾ ಸ್ವಲ್ಪ BP ಜಾಸ್ತಿ ಇರುತ್ತೆ. ಅದನ್ನು ನಾರ್ಮಲ್ ಅಂತಾನೆ ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಏನು? ಈ ರಕ್ತದೊತ್ತಡಕ್ಕೆ, ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳು ಏನು ಅಂತಂದ್ರೆ, ಕಾರಣ ಮತ್ತೆ ಅಪಾಯದ ಅಂಶಗಳು ಯಾವ್ಯಾವು ಅಂತಂದ್ರೆ, ಇದು ಜೀವನ ಶೈಲಿ, ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಜೀವನ ಶೈಲಿ ಇದಕ್ಕೆ ವೆರಿ ಇಂಪಾರ್ಟೆಂಟ್. ಅತಿಯಾದ ಉಪ್ಪು ಸೇವನೆ, ತುಂಬಾ ಉಪ್ಪು ತಿನ್ನೋದು, ಆಹಾರದಲ್ಲಿ ಉಪ್ಪು, ಅದರಲ್ಲಿ ನಾವು ತಿನ್ನೋ ಆಹಾರ ಅಂದ್ರೆ ತರಕಾರಿ ಇಂಥವ್ರೆಲ್ಲ ಒಂದಷ್ಟು ಉಪ್ಪು ಇರುತ್ತೆ, ಅದ್ರ ಜೊತೆಗೆ ತುಂಬಾ ಉಪ್ಪು ಹಾಕೊಂಡು ತಿನ್ನೋದು. ಆಮೇಲೆ ಆಹಾರ ಪ್ರಿಪೇರ್ ಮಾಡಿದ್ಮೇಲೆ ಊಟಕ್ ಮೊದ್ಲು ಅದ್ರ ಮೇಲೆ ಉಪ್ಪು ಉದುರಿಸ್ಕೊಂಡು ತಿಂತಾರಲ್ಲ, ಅದು ಅತಿ ಹೆಚ್ಚು ಉಪ್ಪು ಸೇವನೆ. ವ್ಯಾಯಾಮದ ಕೊರತೆ, ಅಂದ್ರೆ ಅದಕ್ಕೆ ಸರಿಯಾಗಿ ನಾವು ತಿಂದಿದ್ದಕ್ಕೆ ಸರಿಯಾಗಿ ನಾವು ಕರೆಕ್ಟ್ ಆಗಿ ವ್ಯಾಯಾಮ ಮಾಡ್ಲಿಲ್ಲ ಅಂತಂದ್ರೆ ಧೂಮಪಾನ, ಮದ್ಯಪಾನ, ಬೊಜ್ಜು, ಅಧಿಕ ತೂಕ, ಆಮೇಲೆ ಕೆಲವೊಂದು ಸಲ ಫ್ಯಾಮಿಲಿ ಹಿಸ್ಟ್ರಿನೂ ಇದಕ್ಕೆ ಕಾರಣ ಆಗಿರುತ್ತೆ. ಎರಡನೇದು ಆರೋಗ್ಯ ಸಮಸ್ಯೆಗಳು. ಮಧುಮೇಹ, ಅಂದ್ರೆ ಇದು ಸಕ್ಕರೆ ಕಾಯಿಲೆ ಇದ್ದವರಿಗೆ, ಮತ್ತೆ ಮೂತ್ರಪಿಂಡದ ಕಾಯಿಲೆಗಳು, ಸ್ಥೂಲಕಾಯತೆ, ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ, ಇವು ಇದಕ್ಕೆ ಕಾರಣ ಆಗಿರುತ್ತೆ. ಹೆಂಗಸರಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ BP ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಕೆಲವರಲ್ಲಿ ಮಾತ್ರ, ಎಲ್ಲರಲ್ಲೂ ಅಲ್ಲ. ವಯಸ್ಸಾದಂತೆ BP ಸ್ವಲ್ಪ ಜಾಸ್ತಿ ಆಗತ್ತೆ. ಲಕ್ಷಣಗಳು, ಇದರಲ್ಲಿ ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ನಮ್ಗೆ ಸುಮ್ಮನೆ ನೋಡಕ್ಕೆಲ್ಲ ಯಾವ ಲಕ್ಷಣಗಳು ಕಾಣೋದಿಲ್ಲ. ಇದೊಂಥರ ಈ ಮೂಕ ಕೊಲೆಗಾರ ಅಂತ ಹೇಳ್ತಾರಲ್ಲ, ಸೈಲೆಂಟ್ ಕಿಲ್ಲರ್. ಈ ಒಳಗಡೆನೆ ಆಗತ್ತೆ, ಏನು ಗೊತ್ತಾಗೋದಿಲ್ಲ. ಅದು ಲೋ BP ಅಂತೂ ಅವ್ರು ಬಿದ್ದಾಗ್ಲೇ ಗೊತ್ತಾಗೋದು, ಯಾರಿಗೂ ಸುಮ್ನೆ ಗೊತ್ತಾಗೋದಿಲ್ಲ. ತೀವ್ರವಾದ ಅಧಿಕ ರಕ್ತದೊತ್ತಡದಲ್ಲಿ
ತಲೆನೋವು, ಎದೆ ನೋವು, ಮೂಗಿನಿಂದ ರಕ್ತಸ್ರಾವ, ಉಸಿರಾಟದ ತೊಂದರೆ ಆಗಬಹುದು ಅಷ್ಟೇನೆ, ಆಗ್ಲೇಬೇಕು ಅಂತ ಇಲ್ಲ. ಈ ಸಿಂಪ್ಟಮ್ಸ್ ಎಲ್ಲರಲ್ಲೂ ಹೈ ಬಿ ಪಿ ಇರೋರಲ್ಲಿ ಕಾಣ್ಬೇಕಂತ ಇಲ್ಲ. ಇನ್ನು ನಿಯಂತ್ರಣ ಮತ್ತು ಚಿಕಿತ್ಸೆ. ಅಧಿಕ ರಕ್ತದೊತ್ತಡಕ್ಕೆ ಮನೆ ಮದ್ದುಗಳೆಂದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಉಪ್ಪು ಕಡಿಮೆ ಇರುವ ಆಹಾರ ಸೇವನೆ, ಅಂದ್ರೆ ಸೋಡಿಯಂ ಸೇವನೆ ಕಡಿಮೆ ಮಾಡಬೇಕು, ಪೊಟ್ಯಾಷಿಯಂ ಸೇವನೆ ಹೆಚ್ಚು ಮಾಡಬೇಕು. ಸೋಡಿಯಂ ಪೊಟ್ಯಾಷಿಯಂ ನಮ್ಮ ಕೆಮಿಸ್ಟ್ರಿಯಲ್ಲಿ ಹೇಳೋದಾದ್ರೆ ಒಂದೇ ತರ ಪ್ರಾಪರ್ಟಿ ಇರುವಂತ ಎಲಿಮೆಂಟ್ಸ್ ಆಗಿದ್ದು, ಸೋಡಿಯಂ ಜಾಸ್ತಿ ಆದ್ರೆ ಇದು ಬಿ ಪಿ ಜಾಸ್ತಿ ಆಗತ್ತೆ. ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡಕ್ಕೆ ನೆನ್ನೆ ಮಾಲಿನಿ ಮೇಡಮ್ ಹೇಳಿದ್ರಲ್ಲ, ಈ ಸೋಡಿಯಂ ಪೊಟ್ಯಾಷಿಯಂ ಪಂಪು ಪ್ರಾಪರ್ ಆಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಈ ಸೋಡಿಯಂ ಜಾಸ್ತಿ ಇದ್ದಾಗ ಪೊಟ್ಯಾಷಿಯಂನ ಸ್ವಲ್ಪ ಜಾಸ್ತಿ ಮಾಡಿ ಸೋಡಿಯಂನ ಕಡಿಮೆ ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಅಲ್ಲಿ ಸೋಡಿಯಂ ಕಂಟೆಂಟ್ ಅನ್ನ ಕಡಿಮೆ ಮಾಡ್ಬೇಕು, ಪೊಟ್ಯಾಷಿಯಂ ಕಂಟೆಂಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಮತ್ತೆ ಬಾಳೆಹಣ್ಣಿನ ಸೇವನೆ, ಅವಕಾಡೋ ಸೇವನೆ, ಸಿಹಿ ಆಲೂಗಡ್ಡೆ, ಗೆಣಸು, ಹಸಿರು ಸೊಪ್ಪುಗಳನ್ನು ಸೇವಿಸಬೇಕು. ಇದು ಆಹಾರದಲ್ಲಿ ನಾವು ನಮ್ಮ ಮನೆ ಮದ್ದುಗಳು ಅಂತ ಹೇಳ್ತೀವಿ, ಅಥವಾ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆ ಮಾಡ್ಕೋಬಹುದಾದಂಥದ್ದು. ಧಾನ್ಯಗಳಲ್ಲಿ ಯಾವ್ಯಾವ್ದನ್ನ ತಗೋಬೇಕು ಅಂತಂದ್ರೆ ಓಟ್ಸ್, ಕಂದು ಅಕ್ಕಿ ಅಂದ್ರೆ ಕೆಂಪಕ್ಕಿ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಾರಿರುತ್ತೆ, ಅದರಿಂದ ಅದು ಒಳ್ಳೇದು ಬಿ ಪಿ ಇರೋರಿಗೆ. ಬೆಳ್ಳುಳ್ಳಿ ಪ್ರತಿದಿನ ಸೇವನೆ ಒಳ್ಳೇದು. ನಮ್ಮಲ್ಲಿ ಇಲ್ಲಿ ಧ್ಯಾನದಲ್ಲಿ ಬೆಳ್ಳುಳ್ಳಿ ಬೇಡ ಅಂತ ಹೇಳ್ತಾರೆ, ಅದನ್ನ ನೋಡ್ಕೊಂಡ್ ಮಾಡ್ಕೋಬೇಕು. ಬಟ್ ಸಿವಿಯರ್ ಕಾಯಿಲೆ ಇದ್ರೆ ಅದನ್ನ ಔಷಧ ರೂಪದಲ್ಲಿ ಬೆಳ್ಳುಳ್ಳಿ ತಗೋಬೇಕು. ಮತ್ತೆ ಮೀನು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತ ಕೆಲವು ಮೀನುಗಳಿದೆ, ಆ ಮೀನುಗಳನ್ನು ತಿನ್ನೋದು ತುಂಬಾ ಒಳ್ಳೇದು. ಬೀಜಗಳಲ್ಲಿ ಬಾದಾಮಿ, ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಶಿಯಾ ಸೀಡ್ಸ್ ಅಥವಾ ಶಿಯಾ ಬೀಜ, ಇವು ತುಂಬಾ ಉತ್ತಮವಾದಂತವು ಬಿ ಪಿ ಕಂಟ್ರೋಲ್ ಮಾಡಕ್ಕೆ. ದ್ವಿದಳ ಧಾನ್ಯಗಳು, ಅದರಲ್ಲಿ ಹೆಸರು ಕಾಳು, ಕಡಲೆಕಾಳು ತುಂಬಾ ಒಳ್ಳೇದಾಗಿರುತ್ತೆ ಈ ಬಿ ಪಿ ಅವರಿಗೆ. ಇನ್ನ ಪಾನೀಯಗಳನ್ನ ಯಾವ್ಯಾವ್ದನ್ನ ತಗೋಬೇಕಪ್ಪ ಅಂತಂದ್ರೆ ನಿಂಬೆ ರಸ ಜೊತೆಗೆ ನಿಂಬೆ ರಸ ಹಾಕಿರೋ ಎಳ್ನೀರ್ನ ಕುಡಿಯಬೇಕು. ಮತ್ತೆ ನೆಲ್ಲಿ, ಶುಂಠಿ ಜ್ಯೂಸ್ ಸೇವಿಸಬಹುದು. ದಾಸವಾಳದ ಹೂಗಳನ್ನು ಕುದಿಸಿ ಟೀ ಮಾಡಿ ಕುಡಿಬಹುದು. ಹಾಗೇನೆ ಅರಿಶಿನ ಪುಡಿ ಸೇರಿಸಿ ನಾವು ಟೀ ಮಾಡಿ ಕುಡಿಬಹುದು. ಹಾಗೇನೆ ದಾಳಿಂಬೆ ಜ್ಯೂಸು, ಬಾಳೆಹಣ್ಣು, ಮೊಸರು, ಅವಕಾಡೋ ಸೇರಿಸಿ ಮಾಡಿದ ಸ್ಮೂದಿ, ನೆನೆಸಿದ ಕೊತ್ತಂಬರಿ ಬೀಜದ ನೀರು, ಇವು ಬಹಳ ಒಳ್ಳೇದು. ಇದನ್ನ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಅರಿಶಿಣದ ಟೀ, ನಿಂಬೆ ರಸ ಮತ್ತೆ ಎಳನೀರು, ದಾಸವಾಳದ ಟೀ, ಹಾಗೇನೆ ದಾಳಿಂಬೆ ಜ್ಯೂಸು, ಬಾಳೆಹಣ್ಣು, ಮೊಸರು, ಅವಕಾಡೋ ಸೇರಿಸಿ ಮಾಡಿದಂತ ಸ್ಮೂದಿ, ನೆನೆಸಿದ ಕೊತ್ತಂಬರಿ ಬೀಜದ ನೀರು, ಅಂದ್ರೆ ಕೊತ್ತಂಬರಿ ಬೀಜ ರಾತ್ರಿ ನೆನೆಸಿಟ್ಬಿಟ್ಟು ಅದನ್ನ ಕಿವುಚ್ಕೊಂಡು ಬೆಳಗ್ಗೆ ಕುಡಿಯೋದು ಬಹಳ ಉತ್ತಮ, ಬಹಳ ಒಳ್ಳೇದು ಬಿ ಪಿನ ಕಂಟ್ರೋಲ್ ಮಾಡಕ್ಕೆ. ಜೀವನ ಶೈಲಿಯಲ್ಲಿ ಬದಲಾವಣೆ, ಅದನ್ನ ಹೇಗ್ ಮಾಡ್ಕೋಬೇಕು? ಪ್ರತಿದಿನ ವಾಕಿಂಗ್ ಮಾಡ್ಬೇಕು. ಇದೆಲ್ಲರಿಗೂ ಗೊತ್ತು. ಬಿ ಪಿ ಕಡಿಮೆ ಮಾಡ್ಬೇಕು, ಶುಗರ್ ಕಡಿಮೆ ಮಾಡ್ಬೇಕು ಅಂತಂದ್ರೆ ನಾವು ಪ್ರತಿದಿನ ವಾಕಿಂಗ್ ಮಾಡ್ಬೇಕು. ಸಾಧ್ಯವಾಗುವವರು ಸ್ವಿಮ್ಮಿಂಗ್ ಮಾಡಬಹುದು. ಇನ್ನ ನಮ್ಮಲ್ಲೆಲ್ಲ ಯೋಗ ಮಾಡ್ತಾರೆ. ಯೋಗ, ಧ್ಯಾನ ಇನ್ನೇನ್ ಮಾಡ್ತೀವಿ. ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಇವೆಲ್ಲ ಒತ್ತಡ ಕಡಿಮೆ ಮಾಡೋದ್ರಿಂದ ಬಿ ಪಿನೂ ಕಡಿಮೆ ಆಗತ್ತೆ. ಆರೋಗ್ಯಕರ ತೂಕ ಕಾಪಾಡಿಕೊಳ್ಬೇಕು. ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ BMI, ಅದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. 7 ರಿಂದ 8 ಗಂಟೆಗಳ ಕಾಲ ಸುಖ ನಿದ್ರೆ ಮಾಡಬೇಕು, ಗಾಢವಾದ ನಿದ್ರೆ ಮಾಡಬೇಕು. ಧೂಮಪಾನ ನಿಲ್ಲಿಸ್ಬೇಕು. ಮದ್ಯಪಾನ ಧೂಮಪಾನ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸ್ಬೇಕು. ಈ ಮನೆಮದ್ದುಗಳನ್ನು ವೈದ್ಯರು ಚಿಕಿತ್ಸೆಗೆ ಪೂರಕವಾಗಿ, ಈ ಮನೆಮದ್ದು ಅಂತ ಏನ್ ಹೇಳ್ತೀವಿ ನಾವು, ಅವನ್ನ ವೈದ್ಯರ ಚಿಕಿತ್ಸೆಗೆ ಪೂರಕವಾಗಿ ನಾವು ಮಾಡ್ಬೇಕು. ವೈದ್ಯರ ಚಿಕಿತ್ಸೆನ ಒಂದ್ ಕಡೆ ಇಟ್ಬಿಟ್ಟು ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಆಲ್ ಆಫ್ ಎ ಸಡನ್ ಯಾವ ವೈದ್ಯ ಇದನ್ನ ಮೆಡಿಸಿನ್ ಬಿಡಬಾರ್ದು ಅಂತ ಹೇಳ್ತಾರೆ. ನಿಮ್ಮ ವೈದ್ಯರ ಸಲಹೆ ಪಡೆಯದೆ ಯಾವುದೇ ಚಿಕಿತ್ಸೆಯನ್ನು ನಿಲ್ಲಿಸಬೇಡಿ. 80/60ಕ್ಕಿಂತ ಕಡಿಮೆ ಇರುವ ರಕ್ತದೊತ್ತಡವನ್ನು ಲೋ ಬಿಪಿ ಎಂದು ಕರೆಯುತ್ತಾರೆ. ಇದು ಅದಕ್ಕೆ ಮನೆಮದ್ದುಗಳೇನಪ್ಪಾ ಅಂತಂದ್ರೆ, ಅದರಲ್ಲಿ ಲಕ್ಷಣಗಳೇನಾಗಿರುತ್ತೆ ಅಂತಂದ್ರೆ, ಲೋ ಬಿ ಪಿ ಇದ್ದಾಗ ತಲೆ ಸುತ್ತು, ಇದಕ್ಕಿದ್ದಂಗೆ ತಲೆ ಸುತ್ತು ಬರುತ್ತೆ. ಅವ್ರಿಗೆ ಗೊತ್ತಿರೋದಿಲ್ಲ, ಎಲ್ಲೋ ಬಿದ್ದೋಗ್ಬಿಟ್ಟಿರ್ತಾರೆ. ಏನಾಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡಿದಾಗ ಅವರಿಗೆ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ. ನನಗೆ ಗೊತ್ತಿರೋರೊಬ್ರು ಇದ್ರಲ್ಲಿ
ಆ ಬಸ್ ಡ್ರೈವ್ KSRTC ಬಸ್ ಡ್ರೈವರ್ ಅವ್ರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದಕ್ಕೆ ಮರಕ್ ಹೋಗಿ ಡ್ಯಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರಿಗೆ ಬ್ರೇಕ್ ಹಾಕಿ ಅಲ್ಲೇ ರೋಡಲ್ಲೂ ನಿಲ್ಸಕ್ಕಾಗಿಲ್ಲ, ಸೀದಾ ತಗೊಂಡಾಗ ಮರಕ್ ಹೊರಗ್ಸಿ ಹಂಗೆ ಇದ್ರ ಮೇಲೆ ಸ್ಟೇರಿಂಗ್ ಮೇಲೆ ಮಲಗ್ಬಿಟ್ಟಿದ್ರಂತೆ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿದ್ರೆ ಅವರಿಗೆ ಲೋ BP ಇತ್ತು ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಅದು ಲೋ BP ಇರೋದು ಗೊತ್ತಾಗಲ್ಲ, ಅವ್ರು ಬಿದ್ದಾಗ ಇದಾದಾಗ ಏನೋ ತೊಂದರೆ ಆದಾಗ ಮಾತ್ರ ಅದು ಲೋ BP ಗೊತ್ತಾಗುವಂಥದ್ದು. ಹಾಗೇನೆ ಅವ್ರಿಗೆ ಏನ್ ಕಾರಣಪ್ಪ ಇದಕ್ಕೆ ಅಂತಂದ್ರೆ ವಾಟರ್ ಕಂಟೆಂಟ್ ಅವರಲ್ಲಿ ಕಡಿಮೆ ಇರುತ್ತೆ. ಸೊ ಜಾಸ್ತಿ ನೀರ್ ಸೇವಿಸ್ಬೇಕು. ಕೆಲವೊಂದ್ಸಲ ವಾಂತಿ ಅಥವಾ ಅತಿಸಾರ ಭೇದಿ ಅಂದ್ರೆ ಡಿಹೈಡ್ರೇಷನ್ ಏನಾದ್ರು ಆಗಿದ್ರೆ ಅವಾಗ್ಲೂ ಅದು ಬರುತ್ತೆ. ಆಮೇಲೆ ಪೊಟ್ಯಾಷಿಯಂ ಕೊರತೆ ಇದ್ದಾಗ್ಲೂ ಲೋ BP ಆಗತ್ತೆ. ಅದೇ ತರ ವಿಟಮಿನ್ B12 ಮತ್ತೆ ಐರನ್ ಕಂಟೆಂಟ್ ಕಡಿಮೆ ಇದ್ದಾಗ್ಲೂ ಲೋ BP ಆಗತ್ತೆ. ಥೈರಾಯ್ಡ್ ಮತ್ತೆ ಅಡ್ರಿನಲಿನ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅದ್ರದ ನ್ಯೂನತೆ ಏನಾದ್ರು ಇದ್ರು ಲೋ BP ಆಗತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಲೋ BP ಆಗತ್ತೆ. ಉಪವಾಸನ ಅವರು ಜಾಸ್ತಿ ದಿನ ಉಪವಾಸ ಮಾಡೋದ್ರಿಂದ ಅವ್ರಿಗೆ ಲೋ BP ಆಗತ್ತೆ. ಅದೇ ತರ ಸಡನ್ ಆಗಿ ಈಗ ಮಲಗಿದ್ದವ್ರು ಸಡನ್ ಆಗಿ ಎದ್ದು ಕುತ್ಕೊಂಡಾಗ ಒಂದೊಂದ್ಸಲ ತಲೆ ಸುತ್ತಿ ಕುತ್ಕೊಂಡ್ರು ಅಂತ ಹೇಳ್ತಾರಲ್ಲ, ತಲೆ ಸುತ್ತಿ ಬಿದೋದ್ರು ಅಂತ ಹೇಳ್ತಾರಲ್ಲ, ಆಗ ಆ ಮಲಗಿದ್ದಾಗ ನಾವ್ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಎದ್ದು ಕುತ್ಕೊಂಡು ಆಮೇಲೆ ಓಡಾಡಕ್ ಶುರು ಮಾಡ್ಬೇಕು. ಸಡನ್ ಆಗಿ ಮಲಗಿದ್ದವ್ರು ಸಡನ್ ಆಗಿ ಎದ್ ನಿಲ್ಬಾರ್ದು ಅಂತ ಹೇಳ್ತಾರೆ. ಅಲ್ಲಿನೂ ಸಹ ಲೋ BP ಆಗತ್ತೆ. ಇದೆಲ್ಲ ಯಾವ್ಯಾವ ಸಮಯದಲ್ಲಾಗತ್ತೆ, ಅದಕ್ಕೆ ಕಾರಣ ಏನು ಅಂತ ಅನ್ನೋದನ್ನ ಹೇಳಿದೆ. ಇದಕ್ಕೆ ಆಸನಗಳು, ನಮ್ಮ ಯೋಗಾಸನದಲ್ಲಿ ಏನೇನು ಆಸನಗಳನ್ನ ಯೂಸ್ ಮಾಡ್ಬೋದಪ್ಪ ಅಂತಂದ್ರೆ ಪಶ್ಚಿಮೋತ್ತಾನಾಸನ, ಬಾಲಾಸನ, ಅಧೋಮುಖ ಶ್ವಾನಾಸನ, ಹಾಗೇನೆ ವಜ್ರಾಸನ, ಬದ್ಧಕೋನಾಸನ, ಶವಾಸನ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಮೈಂಡ್ ನ ಕಾಮ್ ಮಾಡೋದ್ರಿಂದ ಅದು ತುಂಬಾ ಒಳ್ಳೇದು ಶವಾಸನ ಮಾಡೋದು. ಈ ಆಸನ ಮಾಡೋದ್ರಿಂದ ನಾವು BP ನ ಕಡಿಮೆ ಮಾಡ್ಕೋಬಹುದು. ಹಾಗೇನೆ ಪ್ರಾಣಾಯಾಮದಲ್ಲಿ ಯಾವ್ಯಾವ್ದು ಮಾಡ್ಬೇಕು ಅಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು. ಮುದ್ರೆಗಳಲ್ಲಿ ಯಾವ್ಯಾವ್ದನ್ನ ಮಾಡ್ಬೇಕು ಅಂತಂದ್ರೆ ವ್ಯಾನ ಮುದ್ರೆ, ಅದು ತೋರು ಬೆರಳ ತುದಿ ಮತ್ತೆ ಮಧ್ಯದ ಬೆರಳು ತುದಿ, ತೋರು ಬೆರಳು ತುದಿ ಮತ್ತೆ ಮಧ್ಯದ ಬೆರಳು ತುದಿ ಈ ತರ ಹಿಡ್ಕೊಂಡು ಎರಡೂ ಕೈಗಳಲ್ಲಿ ಈ ಎರಡು ಬೆರಳು ಯಾವ್ದು ರಿಂಗ್ ಫಿಂಗರ್ ಮತ್ತೆ ಕಿರು ಬೆರಳನ್ನ ಎರಡನ್ನೂ ನೇರವಾಗಿ ಇಟ್ಕೊಂಡು ನಮ್ಮ ತೊಡೆಯ ಮೇಲೆ ಹೀಗಿಟ್ಕೋಬೇಕು. ಅದ್ ಮೇಲ್ಮುಖವಾಗಿ, ಹಸ್ತ ಮೇಲ್ಮುಖವಾಗಿ ಇಟ್ಕೊಳ್ಳೋದ್ರಿಂದ ಇದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ವ್ಯಾನ ಮುದ್ರೆ ಅಂತ ಹೇಳ್ತೀವಿ. ಈ ವ್ಯಾನ ಮುದ್ರೆ ಮಾಡೋದ್ರಿಂದ ಹೈ BP ಇದ್ದವ್ರಿಗೆ ಕಡಿಮೆ ಆಗತ್ತೆ, ಸಮತೋಲನವಾಗಿರುತ್ತೆ. ಹಾಗೇನೆ ರುದ್ರ ಮುದ್ರೆ ಫಾರ್ ಲೋ BP. ರುದ್ರ ಮುದ್ರೆ ತೋರು ಬೆರಳು ಮತ್ತೆ ರಿಂಗ್ ಫಿಂಗರ್ ಹೀಗೆ, ಇದು ರುದ್ರ ಮುದ್ರೆ. ಈ ಕಿರು ಬೆರಳು ಮತ್ತೆ ನಡು ಬೆರಳು ನೇರ ಇರ್ಬೇಕು. ಇದನ್ನ ಮೇಲ್ಮುಖವಾಗಿ ನಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳೋದ್ರಿಂದ ನಾವು ಈ ಲೋ BP ನ ಕಂಟ್ರೋಲ್ ಮಾಡಬಹುದು. ಇದು ಲೋ BP ಗೆ ಮುದ್ರೆ. ಹಾಗೇನೆ ಇದರಲ್ಲಿ ನಾವು ಆಕಾಶ ಮುದ್ರೆ ಅಂದ್ರೆ ಆಕಾಶ ಬೆರಳೇನಿದೆ, ಆಕಾಶದ್ದು ಮಧ್ಯದ ಬೆರಳು, ಈ ಮಧ್ಯದ ಬೆರಳನ್ನ ಹೆಬ್ಬೆರಳು ತುದಿಗೆ ಕೂಡಿಸಿ ಹೀಗೆ ಇನ್ನುಳಿದ ಬೆರಳುಗಳನ್ನ ನೇರವಾಗಿ ಇಟ್ಕೊಳ್ಳೋದ್ರಿಂದನು ಹೈ BP ನ ಲೋ BP ಗೆ ಮಾಡ್ಕೋಬಹುದು, ಅಥವಾ BP ನ ಕಂಟ್ರೋಲ್ ಮಾಡಬಹುದು. ಇದೆಲ್ಲ ಮಾಡಿದ ನಂತರ ಈ ಯಾವ್ದು ಮುದ್ರೆ ನಾವು ಯಾವ್ಯಾವ್ದಕ್ಕೆ ಯಾವ್ಯಾವ ಮುದ್ರೆ ಹೇಳಿದ್ವಲ್ಲ, ಅದಾದ್ಮೇಲೆ ನಾವು ಪ್ರಾಣ ಮುದ್ರೆನ ಕಂಪಲ್ಸರಿಯಾಗಿ ಮಾಡ್ಬೇಕು. ಪ್ರಾಣ ಮುದ್ರೆ ಈ ಕಿರುಬೆರಳು, ರಿಂಗ್ ಫಿಂಗರ್ ಮತ್ತೆ ಹೆಬ್ಬೆರಳನ್ನ ಈ ತರ ಜೋಡಿಸಿ ಇನ್ನುಳಿದ ತೋರು ಬೆರಳು ಮತ್ತೆ ನಡು ಬೆರಳನ್ನ ನೇರ ಇಟ್ಕೊಂಡು ಮೇಲ್ಮುಖವಾಗಿ ನಮ್ಮ ತೊಡೆ ಮೇಲೆ ಇಟ್ಕೋಬೇಕು. ಇದು ನಮ್ಮ ಯಾವ ಮುದ್ರೆ? ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆನ ನಾವು ಒಂದು 10 ನಿಮಿಷ ಮಾಡೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಔಟ್ ಆಗತ್ತೆ. ಈಗ ಹೈ BP ಗೆ ನಾವು ಇನ್ನು ಕೆಲವನ್ನ ಇದು ಮಾಡಬಹುದು. ಈ ಒತ್ತು ಚಿಕಿತ್ಸೆಗಳು ಅಂದ್ರೆ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ನ ಹೈ BP ಗೆ ಯಾವ್ಯಾವ ತರ ಮಾಡಬಹುದು. ಇದು ಮೊದಲನೇದಾಗಿ ಕಾಲು ಬೆರಳಲ್ಲಿ ನಮ್ಮ ಹೆಬ್ಬೆರಳು ಮತ್ತೆ ನೆಕ್ಸ್ಟ್ ಬೆರಳು ಇರುತ್ತಲ್ಲ, ಆ ಹೆಬ್ಬೆರಳು ಮತ್ತೆ ಮಧ್ಯದ ನೆಕ್ಸ್ಟ್ ಬೆರಳೆ ಮೊದಲ ಬೆರಳು, ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಏನಿರುತ್ತೆ, ಉಂಗುಷ್ಟ ಮತ್ತೆ ಈ ಕಾಲುಂಗ್ರ ಹಾಕ್ತಿವಲ್ಲ, ಆ ಬೆರಳನ್ನ ಮಧ್ಯದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಒಂದು ಪಾಯಿಂಟ್ ಸಿಗುತ್ತೆ. ಒಂದು 3-4 ಸೆಂಟಿಮೀಟರ್ ಮೇಲಕ್ಕೆ ಹೋದಾಗ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ನ ಕಾಲಲ್ಲಿ ಒತ್ತೋದ್ರಿಂದ ಕೆಳಗಡೆಯಿಂದ ತೋರು ಬೆರಳು, ಮೇಲ್ಗಡೆಯಿಂದ ಹೆಬ್ಬೆರಳು ಹಾಕಿ ಕಾಲನ್ನ ಒತ್ತೋದ್ರಿಂದನು ಇದು BP ಕಡಿಮೆ ಆಗುತ್ತೆ. ಅದು ಕಾಲಲ್ಲಿ.
ನಮ್ಗೆ ಆಮೇಲೆ ನಮ್ಗೆ ಆಕ್ಯುಪ್ರೆಷರ್ ಅಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ರಿಫ್ಲೆಕ್ಸ್ ಪಾಯಿಂಟ್ಸ್ ತುಂಬಾ ಇದೆ ನಮ್ಮಲ್ಲಿ. ಎಲ್ಲ ಒಂದೊಂದ್ ಕಡೆ ನಮ್ಮ ಬಾಡಿಲಿರೋ ಎಲ್ಲಾ ಪಾರ್ಟ್ಸ್ ಬೇರೆ ಬೇರೆ ಕಡೆ ರಿಫ್ಲೆಕ್ಸ್ ಆಗುತ್ತೆ. ಕಿವಿಗಳಲ್ಲಿದೆ ರಿಫ್ಲೆಕ್ಸ್ ಪಾಯಿಂಟ್ಸ್, ನಮ್ಮ ಮುಖದಲ್ಲಿದೆ, ಹಸ್ತಗಳಲ್ಲಿದೆ, ಮತ್ತೆ ಪಾದಗಳಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ. ಸೊ ಹಾಗೇನೆ ಕಣ್ಣುಗಳಲ್ಲೂ ಇದೆ. ಸೊ ರಿಫ್ಲೆಕ್ಸ್ ಪಾಯಿಂಟ್ಸ್ ತುಂಬಾ ಕಡೆ ಇದೆ. ಇದು ಕಾಲಿನ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ನಾನು ಹೇಳಿದ್ದು. ಕಾಲಿನ ರಿಫ್ಲೆಕ್ಸ್ ಪಾಯಿಂಟ್ ಯಾವುದು? ಹೆಬ್ಬೆರಳು ಮತ್ತೆ ಕಾಲುಂಗ್ರ ಹಾಕ್ತಿವಲ್ಲ ಆ ಬೆರಳನ್ನ ಜಾಯಿಂಟ್ ಆಗೋ ಜಾಗದಿಂದ 3 ಸೆಂಟಿಮೀಟರ್ ಸ್ವಲ್ಪ ಮೇಲೆ ತಗೊಂಡೋದ್ರೆ ಒಂದು ಪಾಯಿಂಟ್ ಸಿಗುತ್ತೆ, ಎರಡು ಜಾಯಿನ್ ಆಗುವಂತ ಪಾಯಿಂಟ್. ಅವದನ್ನ ಮೇಲೆ ಕೆಳಗೆ ಬೆರಳು ಹಾಕಿ ಚೆನ್ನಾಗಿ ಒತ್ತೋದ್ರಿಂದ, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಒತ್ತೋದ್ರಿಂದ ನಾವು ಅದನ್ನ 1 ತಿಂಗಳು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಹೋಗೋದ್ರಿಂದ BP ಕಡಿಮೆ ಆಗತ್ತೆ. ಮತ್ತೆ ಕೈಯಿನ ಬೆರಳು, ಕೈಯಲ್ಲಿ ಈ ತೋರು ಬೆರಳು ಮತ್ತೆ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಹೀಗೆ ಜಾಯಿನ್ ಮಾಡಿದಾಗ ಇಲ್ಲೊಂದು ಉಬ್ಬು ಪಾಯಿಂಟ್ ಸಿಗುತ್ತೆ ನಮ್ಗೆ. ಇಲ್ಲಂತೂ ಒಂಚೂರು ಉಬ್ಬುದಂಗ್ ಬರುತ್ತೆ ಇದೆರಡನ್ನು ಜಾಯಿನ್ ಮಾಡಿದಾಗ, ಇವೆರಡರ ಮಧ್ಯದಲ್ಲಿ ಇಲ್ಲಿ ಈ ಪಾಯಿಂಟ್ ಅನ್ನ ಚೆನ್ನಾಗಿ ಒತ್ತಬೇಕು. ಗೊತ್ತಾಗ್ತಿದೆ ಅಂತ ಅಂದ್ಕೋತೀನಿ. ನೋಡಿ, ಇದನ್ನ ಜಾಯಿನ್ ಮಾಡಿದಾಗ ಈ ಬೆರಳು ಇಲ್ಲಿ ತೋರಿಸ್ತೀನಿ. ಇವೆರಡನ್ನು ಜಾಯಿನ್ ಮಾಡಿದಾಗ ಈ ಉಬ್ಬು ಏನ್ ಬರುತ್ತೆ ಇದನ್ನ ಆ ಕಡೆ ಈ ಕಡೆ ಬೆರಳಾಕಿ ಚೆನ್ನಾಗಿ ಒತ್ತಬೇಕು. ಇದ್ರಿಂದನೂ ನಮ್ಮ BP ಕಡಿಮೆ ಆಗತ್ತೆ. ಇದನ್ನ ಯಾವ ಪಾಯಿಂಟ್ ಅಂತಂತಾರೆ ಅಂದ್ರೆ ಇದು LI4 ಅಂತ ಹೇಳ್ತಾರೆ. ಇದಕ್ಕೆ ತುಂಬಾ ಉಪಯೋಗ ಇದೆ ಇದ್ ಮಾಡೋದ್ರಿಂದ. ಈ LI4 ಅನ್ನು ಅಷ್ಟೇ 2 to 3 minutes ಚೆನ್ನಾಗಿ ಒತ್ತೋದ್ರಿಂದ, ದಿನಕ್ಕೆ 2 ಸಲ ಬೆಳಗ್ಗೆ ಸಂಜೆ ಒತ್ತೋದ್ರಿಂದ ನಮ್ಗೆ ಒಂದು ತಿಂಗಳಲ್ಲಿ BP ಹೈ BP ಇದ್ದವ್ರಿಗೆ ಸ್ವಲ್ಪ ನಾರ್ಮಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಇದು ಚರ್ಮದ ಸಮಸ್ಯೆಗೂ ಇದು ಚಿಕಿತ್ಸೆ ಆಗಿದೆ. ಕತ್ತಿನ ಹಿಂಭಾಗ ಅಂದ್ರೆ GB40 ಅಂತ, ನಮ್ಮ ಕತ್ತಿನ ಹಿಂಭಾಗ ಅಂತ ಅಂದ್ರೆ ಹೀಗ್ ತಗೊಂಡ್ರೆ ನಾವು ತಲೆ ಮೇಲೆ ಹಿಂಗೆ ಬೈತಲೆ ಇಡ್ತೀವಲ್ಲ, ಇಲ್ಲಿ ನಮ್ಮ ಮಧ್ಯದ ಬೆರಳನ್ನ ಇಟ್ರೆ ಕಾಣಿಸ್ತಿದೆ ಮೇಡಮ್? ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಹೆಬ್ಬೆರಳನ್ನ ಇಟ್ಟಾಗ ಇಲ್ಲೊಂದು ಆ ಕಡೆ ಈ ಕಡೆ ನಮ್ಮ ಮೇರುದಂಡ ಏನಿರುತ್ತೆ ಆ ಮೇರುದಂಡದ ಪಕ್ಕದಲ್ಲಿ 2 ಪಾಯಿಂಟ್ ಸಿಗುತ್ತೆ, ಸ್ವಲ್ಪ ಕುಳಿ ತರ ಸಿಗುತ್ತೆ. ಅದನ್ನ ಹೀಗೆ ಹೆಬ್ಬೆರಳಲ್ಲಿ ಚೆನ್ನಾಗಿ ಒತ್ತಾ ಹೋಗೋದು, ಒಂದು 20 ಸಲ ಒತ್ತೋದು ಬಿಡೋದು ಮಾಡೋದ್ರಿಂದನೂ ನಮ್ಮ BP ಕಂಟ್ರೋಲಿಗೆ ಬರುತ್ತೆ. ಸೊ ಇದು ಒಂದು ಆಕ್ಯುಪ್ರೆಷರ್ ಪಾಯಿಂಟ್. ಇದನ್ನ GB40 ಅಂತ ಹೇಳ್ತಾರೆ. GB20 ಗಾಲ್ ಬ್ಲಾಡರ್ 20 ಪಾಯಿಂಟ್. ಸೊ ಇದು ಮಾಡೋದ್ರಿಂದನೂ ಹೈ BP ಇದ್ದಿದ್ದು ಕಡಿಮೆ ಆಗತ್ತೆ. ಹಾಗೇನೆ ನಮ್ಮ ಬ್ರಹ್ಮರಂಧ್ರ, ನಮಗ್ ಗೊತ್ತು ಇದು ಬ್ರಹ್ಮರಂಧ್ರ ಅಂತ. ಈ ಬ್ರಹ್ಮರಂಧ್ರದಲ್ಲಿ ಮಧ್ಯದ ಬೆರಳಿಂದ ಚೆನ್ನಾಗಿ ಒತ್ತೋದ್ರಿಂದ, ಹೀಗೆ ಇಲ್ಲಿಂದ ನಮ್ ಕೈಯಿಂದ ತಗೊಂಡು ಇಲ್ಲಿ ಮಧ್ಯಕ್ಕೆ ಹೋದ್ರೆ ಬ್ರಹ್ಮರಂಧ್ರ, ಎಲ್ಲರಿಗೂ ಬ್ರಹ್ಮರಂಧ್ರ ಗೊತ್ತು, ಸಹಸ್ರಾರ ಚಕ್ರದ ಸೆಂಟರ್ ಅಂತ ಹೇಳ್ತೀವಿ. ಈ ಬ್ರಹ್ಮರಂಧ್ರದಿಂದ ಬ್ರಹ್ಮರಂಧ್ರನ GB20 ಅಂತ ಹೇಳ್ತೀವಿ, CV20. ಈ CV20ನ ಒತ್ತೋದು ಬಿಡೋದು ಮಾಡೋದ್ರಿಂದನು ನಮ್ಮ BP ಕಡಿಮೆ ಆಗತ್ತೆ. ಇದನ್ನು ಅಷ್ಟೇ 2 to 3 minutes ಟ್ವೈಸ್ ಇನ್ ಎ ಡೇ ಮಾಡ್ಬೇಕು. ಹಾಗೇನೆ ನಮ್ಮ ತೋಳನ್ನ ಮಡಿಸಿದಾಗ ಇಲ್ಲಿ ಇನ್ನೊಂದಿದೆ. ಈ ನಮ್ಮ ತೋಳನ್ನ ಹಿಂಗ್ ಮಡಿಸಿದ್ರೆ ಇಲ್ಲಿ ಬರುತ್ತಲ್ಲ ಈ ಎರಡದ ಜಾಯಿಂಟ್ LI4. ಈ LI4 ನೋಡಿ ಇಲ್ಲಿ ಒತ್ತೋದ್ರಿಂದನು ಇದೆರಡನ್ನು ಜಾಯಿನ್ ಮಾಡಿದಾಗ ಇಲ್ಲೊಂದು ಇದ್ ಬರುತ್ತಲ್ಲ ಜಾಯಿಂಟ್, ಒಂದು ಜಾಯಿಂಟ್ ಗೆರೆ ಬರುತ್ತಲ್ಲ, ಇಲ್ಲಿ ಈ ಪಾಯಿಂಟ್ ನ ಹೀಗೆ ಒತ್ತೋದ್ರಿಂದ ಸ್ವಲ್ಪ ಮೇಲೆ ಮಾಡಿ, ಕೈ ಸ್ವಲ್ಪ ಮೇಲೆ ಮಾಡಿ. ಇದು ಜಾಯಿಂಟ್ ಬರುತ್ತಲ್ಲ ಮೇಡಮ್, ಈ ಜಾಯಿಂಟ್ ನ ಈ ಕೆಳಗಡೆ ಇಲ್ಲಿ ಇದು ಒತ್ತೋದ್ರಿಂದನು BP ಹೈ BP ಇದ್ದಿದ್ದು ಕಡಿಮೆ ಆಗತ್ತೆ. ಹಾಗೇನೆ ಇನ್ನು ಹಲವಾರು ಪಾಯಿಂಟ್ಗಳಿದೆ. ಇಲ್ಲಿ ಇದು ಕಿರುಬೆರಳು ಮತ್ತೆ ರಿಂಗ್ ಫಿಂಗರ್ ಜಾಯಿನ್ ಆಗುತ್ತಲ್ಲ, ಈ 2 ಕೆಳಗಡೆ ಇಲ್ಲಿ ಹೋಗಿ ಹಸ್ತದ ಜಾಯಿಂಟ್ ಇರುತ್ತಲ್ಲ, ಇಲ್ಲಿ ಈ ಪಾಯಿಂಟ್ ಒತ್ತೋದ್ರಿಂದನೂ BP ಕಡಿಮೆ ಆಗತ್ತೆ. ಆಮೇಲೆ ಮೂಗಿನ ಕೆಳಗಡೆ ಇಲ್ಲಿ ಲೋ BP ಅವರಿಗೆ ಈ ಮೂಗಿನ ಕೆಳಗಡೆ ಈ ಪಾಯಿಂಟ್ ಅನ್ನ ಒತ್ತೋದ್ರಿಂದ ಲೋ BP ಇದಕ್ಕೆ ನಾರ್ಮಲ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಲೋ BP ಅವರಿಗೆ ಎಲ್ಲ ಬೆರಳುಗಳನ್ನ ಮಡಿಸಿ ಹೆಬ್ಬೆರಳನ್ನ ಮಾತ್ರ ಹೀಗ್ ಮೂವ್ ಮಾಡೋದು. ಇದು ಮಾಡೋದ್ರಿಂದನು BP
ಲೋ ಇದ್ದವ್ರಿಗೆ ನಾರ್ಮಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ಇದು ಹೈ ಬಿ ಪಿ ಅವರಿಗೆ, ಲೋ ಬಿ ಪಿಗೆ ಹೀಗೆ ಎಲ್ಲ ಬೆರಳುಗಳನ್ನು ಜೋಡಿಸೋದು, ಹೀಗೆ ಬಿಡೋದು, ಜೋಡಿಸೋದು, ಬಿಡೋದು, ಹೀಗೆ ಮುಷ್ಟಿ ಮಾಡೋದು, ರಿಲೀಸ್ ಮಾಡೋದು, ಮುಷ್ಟಿ ಮಾಡೋದು, ರಿಲೀಸ್ ಮಾಡೋದು. ಇದನ್ ಮಾಡೋದ್ರಿಂದ ದಿನಕ್ಕೆ 20 ಸಲ 2 ಸಲ ಮಾಡ್ತಾ ಹೋದ್ರೆ ಇದು ಲೋ ಬಿ ಪಿ ಅವ್ರಿಗೆ ನಾರ್ಮಲಿಗೆ ಬರುತ್ತೆ. ಇದಿಷ್ಟು ಇದ್ರದ್ದು ಪಾಯಿಂಟ್ಗಳಾಯ್ತು. ಇನ್ನ ರಕ್ತದೊತ್ತಡವನ್ನು ಬಣ್ಣ ಚಿಕಿತ್ಸೆಯಲ್ಲಿ ಹೇಗೆ ಮಾಡ್ಬೋದು ಅಂತಂದ್ರೆ, ಈ ಕಲರ್ ಥೆರಪಿ ಒಳಗೆ ಮೇಡಮ್ ಜಾಸ್ತಿ ಇದೆಯಾ? ಇಲ್ಲ ಎರಡು ಪಾಯಿಂಟ್ ಹೇಳಿ. ಈ ಕಲರ್ ಥೆರಪಿಲಿ ಹೆಬ್ಬೆರಳು ಕೆಳಗಡೆ, ಹೆಬ್ಬೆರಳದ ಉಗುರಿನ ಕೆಳಗಡೆ ಈ ಗೆಣ್ಣೆ ಬರುತ್ತಲ್ಲ, ಈ ಗೆಣ್ಣಿನ ಮೇಲೆ ಈ ಜಾಗ ಬರುತ್ತಲ್ಲ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ನ ಹಚ್ಬೇಕು. ಇದನ್ನ ನೀವು ಎಷ್ಟೊತ್ತು ಬೇಕಾದ್ರೂ ಹಚ್ಚಿ ಬಿಡಬಹುದು. ಇದು ಮಾಡೋದ್ರಿಂದ ಬಿ ಪಿ ನಾರ್ಮಲಿಗೆ ಬರುತ್ತೆ, ಹೈ ಬಿ ಪಿ ಅವರಿಗೆ ನಾರ್ಮಲಿಗೆ ಬರುತ್ತೆ. ಅದೇ ಇದಿದ್ರೆ 2 ಕೈನ ಹೆಬ್ಬೆರಳು ಉಗುರು ಕೆಳಗಡೆ ಹಾಕ್ಬೇಕು. ಅದೇ ಇದಿದ್ರೆ ಏನೋ ಲೋ ಬಿ ಪಿ ಇದ್ದವರಾದ್ರೆ ರೆಡ್ ಕಲರ್ನ ಹಚ್ಬೇಕು. 2 ಇದ್ರಲ್ಲಿ ರೆಡ್ ಕಲರ್ನ ಹಚ್ಬೇಕು. ಲೋ ಬಿ ಪಿ ನಾರ್ಮಲಿಗೆ ಬರುತ್ತೆ. ಲೋ ಬಿ ಪಿ ಇದ್ದವರಿಗೆ ರೆಡ್ ಕಲರ್ ಹಚ್ಬೇಕು, ಹೈ ಬಿ ಪಿ ಇದ್ದವರಿಗೆ ಬ್ಲೂ ಕಲರ್ನ ಹಚ್ಬೇಕು. ಕೆಲವೊಂದ್ಸಲ ಬ್ಲಾಕ್ ಅನ್ನು ಹಚ್ಬಹುದು. ಹೈ ಬಿ ಪಿ ಇದ್ದವರಿಗೆ ತುಂಬಾ ಹೈ ಇದ್ರೆ ಬ್ಲಾಕ್ ಅನ್ನು ಹಚ್ಬಹುದು. ಇದು ಬಣ್ಣ ಚಿಕಿತ್ಸೆಯಲ್ಲಿ ಬಿ ಪಿ ಕಂಟ್ರೋಲ್ ಮಾಡಕ್ಕೆ ಇರೋ ಇದು. ರಕ್ತದೊತ್ತಡವನ್ನು ತುರ್ತಾಗಿ ಕಡಿಮೆ ಮಾಡಲು ಒಂದು ಬಟ್ಟೆಯಲ್ಲಿ ಐಸ್ ಅನ್ನು ಸುತ್ತಿ ಕುತ್ತಿಗೆ ಮೇಲೆ ಇಡ್ಬೇಕು. ಅದು ಸಡನ್ ಅಂತ ಕಡಿಮೆ ಆಗುತ್ತೆ. ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿರ್ತಲ್ಲ, ಅಥವಾ ಇದು ಹಾರ್ಟ್ ಅಟ್ಯಾಕ್ ಆಗೋ ಸ್ಥಿತಿ ಬಂದೋಗಿದೆ, ತುಂಬಾ ಸುಸ್ತಾಗಿದ್ದಾರೆ ಅನ್ನುವಾಗ ನಾವು ಐಸನ್ನ ಒಂದು ಬಟ್ಟೆಲ್ ಸುತ್ತಿ ನಮ್ಮ ಕುತ್ತಿಗೆ ಅಂದ್ರೆ ಇದು ಬರುತ್ತಲ್ಲ, ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತಲ್ಲ, ಆ ಜಾಗಕ್ಕೆ ಇಡ್ಬೇಕು. ಅದು ಬೇಗ ಕಂಟ್ರೋಲಿಗೆ ಬರುತ್ತೆ. ಕಿವಿ ಮತ್ತು ಕುತ್ತಿಗೆಯನ್ನು ಮಸಾಜ್ ಮಾಡುವುದು ಒಳ್ಳೆಯದು. ಆ ಟೈಮಲ್ಲಿ ಕಿವಿ ಮತ್ತೆ ಕುತ್ತಿಗೆಯನ್ನ ಮಸಾಜ್ ಮಾಡ್ಬೇಕು. ಮೆದುಳಿಗೆ ರಕ್ತ ಸಂಚಾರ ಪುನಃ ಸ್ಥಾಪಿಸಲ್ಪಟ್ಟು ಬಿ ಪಿ ಕಡಿಮೆ ಆಗತ್ತೆ. ಇದರಿಂದ GB20 ಒತ್ತಡ ಕೊಡುವುದು 2 ನಿಮಿಷದಲ್ಲಿ ನಮ್ಮ ಇದನ್ನ ಕಂಟ್ರೋಲಿಂಗ್ ಮಾಡುತ್ತೆ. ಈ GB70 ಅಂದ್ರೆ ನಾವು ಇಲ್ಲಿ ಬ್ರಹ್ಮರಂಧ್ರ ಒತ್ತೋದು ಅಂತ ಹೇಳಿದ್ರೆ ಅದು ಬೇಗ ಬಿ ಪಿನ ಕಡಿಮೆ ಮಾಡುತ್ತೆ. ಎಡಮೂಗಿನ ಹೊಳ್ಳೆಯ ಮೂಲಕ ಉಸಿರಾಟ ಅಂದ್ರೆ ಚಂದ್ರಾನುಲೋಮ ಮಾಡೋದ್ರಿಂದನೂ ಬಿ ಪಿ ಬೇಗ ಕಂಟ್ರೋಲಿಗೆ ಬರುತ್ತೆ, ಕಡಿಮೆ ಆಗತ್ತೆ. ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಮಾಡುವುದು, ನೀರು ಕುಡಿಯುವುದು ಇದಕ್ಕೆ ಬೇಗ ಕಂಟ್ರೋಲಿಗೆ ಬರೋಂಥದ್ದು. ಆಮೇಲೆ ಇದು ಶಾಸ್ತ್ರೀಯ ಸಂಗೀತ ಕೇಳೋದ್ರಿಂದನೂ ಬಿ ಪಿ ಕಡಿಮೆ ಆಗತ್ತೆ. ಶಾಸ್ತ್ರೀಯ ಸಂಗೀತ ಏನು, ಎಲ್ಲ ಸಂಗೀತ ಕೇಳೋದ್ರಿಂದ, ಸೂದಿಂಗ್ ಮ್ಯೂಸಿಕ್ ಏನೇನಿದೆ ಅವೆಲ್ಲ ಕೇಳೋದ್ರಿಂದನೂ ಬಿ ಪಿ ಕಡಿಮೆ ಆಗತ್ತೆ. 10-15 ನಿಮಿಷ ಬಿಸಿ ನೀರಿನಲ್ಲಿ ಪಾದಗಳನ್ನು ಊರಿಕೊಂಡು ಇರುವುದರಿಂದನೂ ಬಿ ಪಿ ಕಡಿಮೆ ಆಗತ್ತೆ. ಹಾಗೇನೆ ಶವಾಸನ ಮಾಡೋದ್ರಿಂದ ಬಿ ಪಿ ಕಡಿಮೆ ಆಗತ್ತೆ. ಇಷ್ಟೆಲ್ಲ ಬಿ ಪಿನ ಹೇಗೆ ಬರುತ್ತೆ, ಅದಕ್ಕೆ ಕಾರಣ ಏನು, ಬಿ ಪಿ ಅಂದ್ರೆ ಏನು, ಕಾರಣ ಏನು, ಅದಕ್ಕೆ ಏನು ಮನೆ ಮದ್ದುಗಳೇನು, ನಾವು ನಮ್ಮ ನಾರ್ಮಲ್ ಆಹಾರದಲ್ಲಿ ನಾವೇನೇನ್ ಚೇಂಜ್ ಮಾಡ್ಕೋಬೇಕು, ಅದಕ್ಕೆ ಇದೇನು ಯಾವುದು ಪ್ರಾಣಾಯಾಮ, ಯೋಗಾಸನ ಯಾವುದು, ಪ್ರಾಣಾಯಾಮ ಯಾವುದು, ಮುದ್ರೆ ಯಾವುದು, ಮತ್ತೆ ಆಕ್ಯುಪ್ರೆಷರ್ ಯಾವುದು, ಬಣ್ಣ ಚಿಕಿತ್ಸೆ ಯಾವುದು ಎಲ್ಲಾನು ಹೇಳಿದ್ದೇನೆ. ಅದು ಎಷ್ಟ್ರ ಮಟ್ಟಿಗೆ ನಿಮ್ಗೆಲ್ಲ ಅರ್ಥ ಆಗಿದೆ ನನ್ಗೆ ಗೊತ್ತಿಲ್ಲ. ನನಗ್ ಗೊತ್ತಿದ್ದಷ್ಟು ತುಂಬಾ ಕಡಿಮೆ, ನನಗಿರೋ ನಾಲೆಡ್ಜ್ ತುಂಬಾ ಕಡಿಮೆ, ಅದಷ್ಟನ್ನ ನಾನು ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಅವಕಾಶಕ್ಕಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಆಲ್.